ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಜಯ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಈ ಕಲಿಯುಗದಲ್ಲಿ ಮನುಷ್ಯನಿಗೆ ಎಷ್ಟು ದುರಾಸೆ ಬಂದಿದೆ ಅಂತ ಅಂದ್ರೆ ಯಾವುದೇ ಸಂಬಂಧಗಳಿಗೆ ಬೆಲೆ ಇಲ್ಲದಂತಾಗೋಗಿದೆ. ಗಂಡ ಹೆಂಡತಿ, ಅಪ್ಪ ಅಮ್ಮ, ಯಾವ ಸಂಬಂಧಗಳಿಗೂ ಬೆಲೆ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ. ಇಂಥದ್ದೇ ಒಂದು ಘಟನೆ ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಇವತ್ತು ನಡೆದಿದೆ. ಈ ವರದಕ್ಷಿಣೆ ಕಿರುಕುಳ ಅನ್ನೋದು ತುಂಬಾ ಒಂದು ಅತೀವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಇವತ್ತಿನ ಕಾಲಘಟ್ಟದಲ್ಲಿ. ಗಂಡ ಹೆಂಡತಿ ಎಷ್ಟೇ ದುಡಿದ್ರು ಎಷ್ಟೇ ತಂದ್ರೂ ಕೂಡ ಇನ್ನೂ ಬೇಕು ಬೇಕು ಅಂತ ಅಪಹಪಿಸುವಂತ ಒಂದು ಜನಾಂಗ ಇವತ್ತು ಕೂಡ ಇನ್ನೂ ನಿಂತಿಲ್ಲ. ಇಂತಹ ಶೋಷಣೆಗಳು ಇನ್ನೂ ನಿಲ್ಲಿಸ್ತಾ ಇಲ್ಲ. ತನ್ನ ಮಗನಿಗೆ ಎಣ್ಣೆ ಸಿಗ್ತಾ ಇಲ್ಲ ಅಂತ ಕಷ್ಟ ಪಡ್ತಾ ಇರೋ ತಂದೆ ತಾಯಿಗಳು ಒಂದ್ ಕಡೆ ಆದ್ರೆ, ಸಿಕ್ಕಿರೋ ಹೆಂಡತಿನ ಬಾಳ್ಸಕ್ ಆಗದೆ ಇರೋ ಅಂತ ಒಂದು ಸಮಾಜ ಇನ್ನೊಂದ್ ಕಡೆ ಆಗಿದೆ. ಇಷ್ಟೆಲ್ಲ ಪೀಠಿಕೆ ಯಾಕೆ ಆಗ್ತಾ ಇದೀನಿ ಅಂತ ಅಂದ್ರೆ, ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಇಂತಹದೇ ಒಂದು ಘಟನೆ ನಡೆದಿದೆ. ತನ್ನ ಮಗಳು ತುಂಬಾ ಸುಖವಾಗಿ ಸಂತೋಷವಾಗಿರ್ಲಿ ಅಂತ ಅವ್ರ ತಂದೆ ಟೈಲರಿಂಗ್ ಕೆಲಸ ಮಾಡ್ತಿದ್ರು ಕೂಡ ತನ್ನ ಒಬ್ಬಳೇ ಮಗಳಿಗೆ ತುಂಬಾ ಅದ್ದೂರಿಯಾಗಿ ಮದುವೆನ ಮಾಡ್ಕೊಟ್ಟಿರ್ತಾರೆ. ಆದ್ರೆ ಅವರ ಗಂಡ ಒಬ್ಬ ಸರ್ಕಾರಿ ಕೆಲಸದಲ್ಲಿದ್ರೂ ಕೂಡ ಈ ವರದಕ್ಷಿಣೆ ಕಿರುಕುಳ ಕೊಟ್ಟಿ ತನ್ನ ಹೆಂಡತಿಯನ್ನೇ ಸುಸೈಡ್ ಅಟೆಂಪ್ಟ್ ಮಾಡ್ಲಿಕ್ಕೆ, ಆತ್ಮಹತ್ಯೆ ಪ್ರಚೋದನೆ ಮಾಡ್ಲಿಕ್ಕೆ ಪ್ರೇರೇಪಣೆಯನ್ನ ನೀಡಿದಾನೆ ಅಂತಂದ್ರೆ, ಆ ಹುಡುಗನ ತಂದೆ ತಾಯಿ ಎಲ್ಲರೂ ಕೂಡ ಸೇರಿ ಅವರ ಸೊಸೆಗೆ ಹೀಯಾಳಿಸಿ ವರದಕ್ಷಿಣೆ ತಂದಿಲ್ಲ ಅಂತ ಕಿರುಕುಳ ಕೊಟ್ಟಿ ಆ ಹುಡುಗಿ ಸುಸೈಡ್ ಮಾಡ್ಕೊಳ್ಳೋ ತರ ಮಾಡಿದ್ದಾರೆ. ನೋಡಿ ವೀಕ್ಷಕರೇ, ಈ ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ದೇವರಾಜ್ ಮತ್ತೆ ಸಾವಿತ್ರಮ್ಮ ಅವರ ಒಬ್ಬಳ ಮಗಳಾಗಿರ್ತಾಳೆ ಈ ಬಿಂದುಶ್ರೀ. ಇವರು ಫೈನಲ್ ಇಯರ್ ಡಿಗ್ರಿ ಓದ್ತಾ ಇರ್ತಾರೆ. ಒಬ್ಬಳೇ ಮಗಳಾಗಿರೋ ಕಾರಣಕ್ಕೆ ಒಳ್ಳೆ ಸಂಬಂಧ ಬಂತು, ಸರ್ಕಾರಿ ನೌಕರ ನನ್ನ ಅಳಿಯ ಅಂತ ಅವ್ರ ತಂದೆ ತಾಯಿ ಕೂಡ ತುಂಬಾ ಖುಷಿಯಾಗಿ ತುಂಬಾ ಅದ್ದೂರಿಯಾಗಿ ಒಂದು ಮದುವೆನ ಮಾಡ್ಕೊಡ್ತಾರೆ. ದೇವರಾಜರವರು ಟೈಲರಿಂಗ್ ಕೆಲಸ ಮಾಡ್ತಾ ಚಿಂತಾಮಣಿಯಲ್ಲೇ ನೆಲೆಸಿದ್ದಾರೆ. ತನ್ನ ಮಗಳು ಚೆನ್ನಾಗಿರ್ಲಿ ಅಂತ ಸುಮಾರು 220 ಗ್ರಾಮ್ ಒಡವೆಗಳನ್ನ ತನ್ನ ಮಗಳಿಗೆ ಹಾಕಿ ಅವರು ಮದುವೆಯನ್ನ ತುಂಬಾ ಅದ್ದೂರಿಯಾಗಿ ಮಾಡ್ಕೊಟ್ಟಿರ್ತಾರೆ. ಮತ್ತೆ ಮದುವೆ ಸಮಯದಲ್ಲೇನೆ ಹುಡುಗನ ಮನೆ ಕಡೆಯವರು 100 ಗ್ರಾಮ್ ಚಿನ್ನ ಹುಡುಗನಿಗೆ ಹಾಕ್ಬೇಕು ಅಂತ ಡಿಮ್ಯಾಂಡ್ ಮಾಡಿರ್ತಾರೆ. ಆದ್ರೆ ಇವರ ತಂದೆ ತಾಯಿ ತನ್ನ ಕೈಲಾದಷ್ಟು ಪ್ರಯತ್ನ ಮಾಡಿ ಸುಮಾರು 60 ಗ್ರಾಮ್ ಚಿನ್ನನ ಹುಡುಗ ರಾಘವೇಂದ್ರನಿಗೆ ಮದುವೆ ಸಮಯದಲ್ಲಿ ಹಾಕಿರ್ತಾರೆ. ಮದುವೆ ಆದ ನಂತರ ಸುಮಾರು 2 ತಿಂಗಳ ಕಾಲ ಈ ರಾಘವೇಂದ್ರ ಬಿಂದುಶ್ರೀಯನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ. ಅವ್ರ ತಂದೆ ತಾಯಿ ಕೂಡ ತುಂಬಾ ಖುಷಿ ಪಡ್ತಾರೆ, ನನ್ನ ಮಗಳು ಎಲ್ಲೋ ಒಂದ್ ಕಡೆ ಸೆಟ್ಲ್ ಆದ್ಲು, ತುಂಬಾ ಖುಷಿಯಾಗಿದ್ದಾಳೆ ಅಂತ ಅವ್ರ ತಂದೆ ತಾಯಿ ಕೂಡ ಸಮಾಧಾನ ಮಾಡ್ಕೋತಾರೆ. ಆದ್ರೆ ಬರ್ತಾ ಬರ್ತಾ ಅವ್ರ ಸಂಸಾರ 2 ತಿಂಗಳಿಗೆ ಹದಗೆಟ್ಟಿತ್ತು. ಯಾಕೆ ಅಂತ ಅಂದ್ರೆ ರಾಘವೇಂದ್ರನಿಗೆ ವರದಕ್ಷಿಣೆ ಹುಚ್ಚಿಡಿದಿತ್ತು. ಮತ್ತೆ ಅವ್ರ ಹೆಂಡತಿ ಬಗ್ಗೆ ಒಂದು ಅಸೂಯೆ ಮನೋಭಾವ. ತನ್ನ ಹೆಂಡತಿ ಕಪ್ಪಾಗಿದ್ದಾಳೆ, ಸುಂದರವಾಗಿಲ್ಲ ಅಂತ ಅವನೇ ಪ್ರತಿ ಸರಿನೂ ಚುಚ್ಚಿ ಮಾತಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದ. ಬಿಂದುಶ್ರೀ ಫೈನಲ್ ಇಯರ್ ಬಿಕಾಂ ಓದ್ತಿದ್ ಕಾರಣದಿಂದ ಕೊನೆ ಸೆಮಿಸ್ಟರ್ಗೆ ತಂದೆ ಮನೆಯಿಂದ ಓಡಾಡ್ತಾ ಇರ್ತಾಳೆ. ಕಾಲೇಜಿಗೆ ಹೋಗೋದ್ರ ಜೊತೆ ಅವರ ಗಂಡನ ಮನೆಗೂ ಮತ್ತೆ ತಂದೆ ಮನೆಗೂ 2 ಮನೆಗೂ ಓಡಾಡ್ಕೊಂಡಿರ್ತಾಳೆ. ಇದೇ ಸಮಯದಲ್ಲಿ ರಾಘವೇಂದ್ರ ಅವರ ತಂದೆ ಮುನಿರಾಜು ಮತ್ತೆ ಅವ್ರ ತಾಯಿ ಲತಾ ಅವರು ತನ್ನ ಸೊಸೆ ಬಿಂದುಶ್ರೀ ಅವರಿಗೆ, ನೀನು ನಿಮ್ಮ ತಂದೆ ಮನೆಯಿಂದ ಬರ್ತಾ ವರದಕ್ಷಿಣೆ ತಗೊಂಡ್ ಬರ್ಬೇಕು, ಸುಮಾರು 20 ಲಕ್ಷ ಕ್ಯಾಶ್ ಮತ್ತೆ ಒಂದು ಕಾರನ್ನ ತಗೊಂಡ್ ಬರ್ಬೇಕು ಅಂತ ಹಿಂಸೆ ಕೊಡ್ತಾ ಇರ್ತಾರೆ. ಆದ್ರೆ ದೇವರಾಜ್ ಅವರು ಮಾಡ್ತಿದ್ದು ಟೈಲರಿಂಗ್ ಕೆಲಸ, ಹಾಗಾಗಿ ಅವ್ರ ತಂದೆ ಹತ್ರ ಇದ್ದ ಹಣ ಎಲ್ಲ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ. ಅವ್ರ ಹತ್ರ ಅಷ್ಟು ಹಣ ಇರೋದಿಲ್ಲ. ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ದೆ ಇರುವಂತ ಪರಿಸ್ಥಿತಿಯಲ್ಲಿ ಈ ಮುನಿರಾಜು ಮತ್ತೆ ಅವರ ಹೆಂಡತಿ ಲತಾ ಅವರು ತುಂಬಾ ಕಿರುಕುಳನ ಬಿಂದುಶ್ರೀ ಅವರಿಗೆ ಕೊಡ್ತಾ ಇರ್ತಾರೆ. ಇದನ್ನ ದೇವರಾಜ್ ಅವರ ಮಗಳು ಬಿಂದುಶ್ರೀ ಅವ್ರ ತಂದೆಗೆ ಬಂದು ಹೇಳ್ತಾಳೆ, ನನ್ನ ಗಂಡನ ಮನೆಯಲ್ಲಿ ಈ ತರ ಕೇಳ್ತಾ ಇದಾರೆ ಅಪ್ಪ, ಏನ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಅವ್ರ ತಂದೆ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನ್ ಕೊಟ್ಟಿದ್ದೀನಮ್ಮ, ನೋಡೋಣ, ಇನ್ನೂ ಪ್ರಯತ್ನ ಪಡ್ತೀನಿ, ನೀನ್ ಕಾಲೇಜ್ ಮುಗಿಸು, ಅಷ್ಟೊತ್ತಿಗೆ ಏನಾದ್ರೂ ಒಂದು ಇತ್ಯರ್ಥ ಮಾಡೋಣ, ಇದಕ್ಕೆ ಒಂದು ಸರಿ ಮಾಡೋಣ ಅಂತ ಅವ್ರ ತಂದೆ ಹೇಳಿರ್ತಾಳೆ. ಹೀಗಿರುವಾಗ್ಲೇ ಬಿಂದುಶ್ರೀ ಅವರ ಕಾಲೇಜ್ ಕೂಡ ಆಗಸ್ಟ್ ತಿಂಗಳಲ್ಲಿ ಮುಗಿಯುತ್ತೆ. ದೇವರಾಜ್ ಅವರ ಹೆಂಡತಿ ಸಾವಿತ್ರಮ್ಮ ತನ್ನ ಮಗಳು ಬಿಂದುಶ್ರೀನ ಕರ್ಕೊಂಡು ರಾಘವೇಂದ್ರ ಅವ್ರ ಮನೆಗೆ ಹೋಗ್ತಾರೆ. ತನ್ನ ಮಗಳನ್ನ ಅಳಿಯನ್ ಮನೆಗೆ ಬಿಟ್ಟು ಬರ್ಲಿಕ್ಕೆ ಅಂತ ಸಾವಿತ್ರಮ್ಮ ಅವರ ಮಗಳ ಬಿಂದುಶ್ರೀನ ಕರ್ಕೊಂಡು ಅಳಿಯನ ಮನೆಗೆ ಹೋಗ್ತಾರೆ. ಆ ಸಮಯ ರಾಘವೇಂದ್ರ ಮತ್ತೆ ಅವರ ತಂದೆ ತಾಯಿ ಎಲ್ಲರೂ ಸೇರಿ ಬಿಂದುಶ್ರೀನ, ನೀನು ತುಂಬಾ ಕಪ್ಪಗಿದೀಯಾ, ನೀನು ವರದಕ್ಷಿಣೆ ತಂದಿಲ್ಲ ಅಂತ ತುಂಬಾ ಹೀಯಾಳಿಸಿ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ ಬಿಂದುಶ್ರೀ ಅವರ ತಾಯಿ ಎದುರಿಗೇನೆ. ಇದರಿಂದ ಸಾವಿತ್ರಮ್ಮ ಅವರು ತುಂಬಾ ನೊಂದ್ಕೊಂಡು ಅವ್ರ ಮಗಳನ್ನ ಅಲ್ಲೇ ಬಿಟ್ಟು ತನ್ನ ಗಂಡನಿಗೆ ಬಂದು ಈ ತರ ಎಲ್ಲ ಆಯ್ತು ಅಂತ ವಿಚಾರನ ತಿಳಿಸ್ತಾರೆ. ಸಾವಿತ್ರಮ್ಮ ಬಿಟ್ಟು ಬಂದು 2 ದಿನಕ್ಕೆ ಅಂದ್ರೆ ಆಗಸ್ಟ್ 10, 2024ನೇ ತಾರೀಕು ಬಿಂದುಶ್ರೀ ತನ್ನ ಎಲ್ಲಾ ಲಗೇಜ್ಗಳನ್ನ ತಗೊಂಡು ತಂದೆ ಮನೆಗೆ ಬಂದ್ಬಿಡ್ತಾರೆ. ಅವಾಗ ತಂದೆ ಕೇಳ್ತಾರೆ, ಯಾಕಮ್ಮ ಏನಾಯ್ತು ಅಂತ ಕೇಳಿದಾಗ, ನನ್ನ ಗಂಡ ಹೇಳ್ತಾ ಇದಾರೆ, ದುಡ್ಡು ತರದೆ ನೀನು ಮನೆಗೆ ಬರ್ಲೇಬೇಡ ಅಂತ ನನ್ನನ್ನ ಬಸ್ ಹತ್ಸಿ ಕಳ್ಸಿದಾರೆ ಅಪ್ಪ ಅಂತ ಹೇಳ್ತಾರೆ. ಅವ್ರ ತಂದೆ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಗಣಪತಿ ಹಬ್ಬ ಮುಗಿಸ್ಕೊಂಡು ಮತ್ತೆ ಹೋಗಿ ಮಾತಾಡೋಣ, ಅದೇನು ಸಂಸಾರ ಸರಿ ಮಾಡೋಣ ಅಂತ ಒಂದು ಯೋಚನೆಯಲ್ಲಿ ಸುಮ್ನಾಗ್ತಾರೆ. 11ನೇ ತಾರೀಕು ಅಂದ್ರೆ ಇದೇ ತಿಂಗಳು ಸೆಪ್ಟೆಂಬರ್ 11ನೇ ತಾರೀಕು ಬಿಂದುಶ್ರೀ ಅವರ ತಂದೆ ತಾಯಿ
ಮೂರು ಜನನು ಕೂಡ ತನ್ನ ಅಳಿಯನ ಮನೆಗೆ ಹೋಗ್ತಾರೆ. ಆಗ ಅಳಿಯ ರಾಘವೇಂದ್ರ, ಅವರ ತಂದೆ ಮುನಿರಾಜು ಮತ್ತೆ ತಾಯಿ ಲತಾ ಅವರು, ನಿಮ್ಮ ಮಗಳು ನಮಗೆ ಇಷ್ಟ ಆಗಿಲ್ಲ, ನೀವು ಕರೆದುಕೊಂಡು ಹೋಗ್ಬಿಡಿ, ನಿಮ್ಮ ಮಗಳು ನಮಗೆ ಹೊಂದ್ಕೊಳ್ತಾ ಇಲ್ಲ, ನಿಮ್ಮ ಮಗಳು ಕಪ್ಪಾಗಿದ್ದಾಳೆ, ನಿಮ್ಮ ಮಗಳು ನಮ್ಮ ಫ್ಯಾಮಿಲಿಗೆ ಸರಿ ಹೊಂದಲ್ಲ, ಹೀಗೆ ಇನ್ನೂ ಅನೇಕ ಚುಚ್ಚು ಮಾತುಗಳನ್ನ ಆಡಿ ಅವರಿಗೆ ತುಂಬಾ ಅವಾಚ್ಯ ಶಬ್ದಗಳಿಂದ ಬೈದಿ ಕಳಿಸ್ಬಿಡ್ತಾರೆ. ಈ ಸಮಯದಲ್ಲಿ ಬಿಂದುಶ್ರೀ ಅವರ ತಂದೆ ದೇವರಾಜ್ ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಚಿಂತಾಮಣಿ ಟೌನ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ನನ್ನ ಅಳಿಯ ನನ್ನ ಮಗಳಿಗೆ ಈ ತರ ಟಾರ್ಚರ್ ಕೊಡ್ತಾ ಇದ್ದಾನೆ, ಇದನ್ನ ನೀವೇ ಸರಿ ಮಾಡ್ಬೇಕು ಅಂತ ಚಿಂತಾಮಣಿ ಟೌನ್ ಸ್ಟೇಷನ್ ಪೊಲೀಸರಿಗೆ ದೇವರಾಜ್ ಅವರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ನವರು ರಾಘವೇಂದ್ರ ಮತ್ತೆ ಅವರ ತಂದೆ ತಾಯಿಯನ್ನು ಕೂಡ ಕರೆಸಿ ಠಾಣೆಯಲ್ಲಿ ವಿಚಾರಣೆ ಮಾಡ್ತಾರೆ. ಈ ಸಮಯ ರಾಘವೇಂದ್ರ ಅವರ ತಂದೆ ತಾಯಿ ರಾಜಿ ಪಂಚಾಯತಿ ಮಾಡ್ಕೋತೀವಿ ನಾವು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಇಂದ ಹೊರಗ್ ಬರ್ತಾರೆ. ಹೊರಗ್ ಬಂದಂತ ಮುನಿರಾಜು, ಬಿಂದುಶ್ರೀ ಅವ್ರ ತಂದೆ, ನನಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಗೊತ್ತು, ನೀವು ನನ್ನನ್ನ ಏನೂ ಮಾಡ್ಕೊಳ್ಲಿಕ್ ಆಗಲ್ಲ ಅಂತ ಒಂದು ಆವಾಜ್ನ ಹಾಕಿ ಹೋಗಿರ್ತಾರೆ. ಇದಾಗಿ 2 ದಿನಗಳಲ್ಲಿ ಅಂದ್ರೆ 14ನೇ ತಾರೀಕು ಬಿಂದುಶ್ರೀ ಅವರ ತಾಯಿ ಸಾವಿತ್ರಮ್ಮ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅವ್ರ ತಂದೆ ಮನೇಲಿದ್ದಾಗ ಬಿಂದುಶ್ರೀ ಅವರಿಗೆ ಏನ್ ಅನ್ನಿಸ್ತೋ ಏನೋ, ನನ್ನ ಸಂಸಾರ ಈಗೆಲ್ಲ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಅವ್ರ ತಂದೆಗೆ, ಅಪ್ಪ ಚಿಪ್ಸ್ ನ ತಗೊಂಡ್ ಬನ್ನಿ, ಹಾಗೆ ಬರ್ತಾ ಅಮ್ಮನ್ನ ಕರ್ಕೊಂಡ್ ಬನ್ನಿ, ದೇವಸ್ಥಾನಕ್ಕೆ ಹೋಗಿದ್ದಾರೆ, ನಾನ್ ಮನೇಲೇ ಇರ್ತೀನಿ ಅಂತ ಹೇಳಿ ಕಳಿಸ್ತಾರೆ. ದೇವರಾಜ್ ಅವರು ಕೂಡ ಅವ್ರ ಹೆಂಡತಿ ಸಾವಿತ್ರಮ್ಮನ್ನ ಕರ್ಕೊಂಡ್ ಬರಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ. ಇದೇ ಸಮಯದಲ್ಲಿ ಬಿಂದುಶ್ರೀ ಅವರು, ಅವರ ಜೀವನ ಈಗೆಲ್ಲ ಆಯ್ತಲ್ಲ, ನನ್ನ ಕನ್ಸೆಲ್ಲ ನುಚ್ಚು ನೂರಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಫ್ಯಾನಿಗೆ ನೇಣ ಹಾಕೊಂಡಿ ಮೃತಪಡ್ತಾರೆ. ಇದೇ ಸಮಯ ದೇವರಾಜು ಮತ್ತೆ ಅವರ ಹೆಂಡತಿ ಇಬ್ರು ಕೂಡ ದೇವಸ್ಥಾನದಿಂದ ಮನೆಗ್ ಬರ್ತಾರೆ. ಮನೆಗ್ ಬಂದು ಬೆಡ್ರೂಮ್ ನೋಡಿದ ತಕ್ಷಣನೇ ಒಂದು ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ಅವ್ರ ಒಬ್ಬಳೇ ಮಗಳು ಬಿಂದುಶ್ರೀ ಜೀವನದಲ್ಲಿ ಬೇಸತ್ತು ವರದಕ್ಷಿಣೆ ಕಿರುಕುಳಕ್ಕೆ ನೇಣ ಹಾಕೊಂಡಿ ಸತ್ತೋಗ್ಬಿಟ್ಟಿರ್ತಾರೆ. ನೋಡಿ ಸ್ನೇಹಿತರೆ, ಈ ವರದಕ್ಷಿಣೆ ಪಿಡುಗು ಅನ್ನೋದು ಇನ್ನೂ ಕೂಡ ನಮ್ಮ ಸಮಾಜವನ್ನು ಬಿಟ್ಟೋಗಿಲ್ಲ. ಈಗ ಚಿಂತಾಮಣಿ ಟೌನ್ ಸ್ಟೇಷನ್ ನಲ್ಲಿ ರಾಘವೇಂದ್ರ, ಅವ್ರ ತಂದೆ ಮುನಿರಾಜು ಹಾಗೂ ತಾಯಿ ಲತಾ ಅವ್ರ ಮೇಲೆ ಡೌರಿ ಕೇಸು ದಾಖಲಾಗಿದೆ. ಇದರ ವಿಚಾರಣೆಯನ್ನ ಪೊಲೀಸ್ ಅಧಿಕಾರಿಗಳು ಕೈಗೆತ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಬಿಂದುಶ್ರೀ ಅವರ ಪ್ರಾಣ ಹೋಗಿರೋದು ಮಾತ್ರ ಒಂದು ಬಹಳ ನೋವಿನ ಸಂಗತಿ. ಯಾಕೆಂದ್ರೆ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಅವ್ರ ತಂದೆ ಟೈಲರಿಂಗ್ ಕೆಲಸ ಮಾಡ್ತಿದ್ರು ಕೂಡ ತನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟು ಅವ್ರ ಮಗಳ ಮದ್ವೆಯನ್ನ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಯಾವುದೇ ತಂದೆ ತಾಯಿ ಆಗಿರ್ಬೋದು, ತನ್ನ ಮಗಳು ಚೆನ್ನಾಗಿರ್ಬೇಕು ಅಂತ, ತನ್ನ ಮಗಳು ಚೆನ್ನಾಗಿರ್ಬೇಕು ಅಂತಾನೆ ಬಯಸ್ತಾರೆ. ಅದೇ ರೀತಿ ದೇವರಾಜು ಕೂಡ ಅವರ ಮಗಳನ್ನ ತುಂಬಾ ಮುದ್ದಾಗಿ ಸಾಕಿರ್ತಾರೆ. ಇಂತಹ ಸಮಯದಲ್ಲಿ ಈ ತರ ಒಂದು ಇನ್ಸಿಡೆಂಟ್ ಆದಾಗ ಯಾವ ತಂದೆ ತಾಯಿ ಕೂಡ ಅರಗಿಸ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ. ಈ ವರದಕ್ಷಿಣೆ ಪಿಡುಗು ಅನ್ನೋದು ಯಾವತ್ತು ನಮ್ಮ ಸಮಾಜದಿಂದ ದೂರ ಆಗುತ್ತೋ ಆವತ್ತು ಈ ಸಮಾಜ ಉದ್ಧಾರ ಆಗೋದು. ಇಷ್ಟ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನನಗೆ ಒಂದು ಹುಮ್ಮಸ್ಸು ಬರುತ್ತೆ. ಧನ್ಯವಾದಗಳು.